ಯಾವುದನ್ನು ಆಧರಿಸಿ ಕಲ್ಲಿದ್ದಲನ್ನು 4 ಪ್ರಕಾರಗಳಾಗಿ ವಿಂಗಡಿಸಬಹುದು? ಇಂಗಾಲದ ಪ್ರಮಾಣ, ಬಣ್ಣ ಮತ್ತು ಶಾಖದ ಪ್ರಮಾಣ. ಅತಿಯಾದ ಬೇಟೆಯು ಯಾವುದಕ್ಕೆ ಕಾರಣವಾಗಿದೆ? ನೂರಾರು ಜೀವಿ ಪ್ರಭೇದಗಳ ಅವನತಿಗೆ ಗಮನಾರ್ಹ ಕಾರಣವಾಗಿದೆ. ಉಭಯವಾಸಿಗಳೆಂದರೆ ಈ ವರ್ಗದ ಪ್ರಾಣಿಗಳು ತಮ್ಮ ಜೀವಿತಾವಧಿಯ ಒಂದಿಷ್ಟು ಸಮಯವನ್ನು ನೀರಿನಲ್ಲಿ, ಲಾರ್ವಾ ಹಂತವನ್ನು ನೀರಿನಲ್ಲಿ ಹಾಗೂ ಪ್ರೌಢಾವಸ್ಥೆಯನ್ನು ನೆಲದ ಮೇಲೆ ಕಳೆಯುತ್ತವೆ, ಹಾಗಾಗಿ ಉಭಯವಾಸಿಗಳೆನ್ನುತ್ತಾರೆ. ಮಣ್ಣಿನ 5 ಪದರುಗಳು ಯಾವುವು? 1. ಒ ಪದರುಗಳು, 2. ಎ ಪದರುಗಳು, 3. ಬಿ ಪದರುಗಳು, 4. ಸಿ ಪದರುಗಳು, 5. ಡಿ ಪದರುಗಳು, ಡಿ ಅಥವಾ ಆರ್. ಕೈ ತೋಟಗಾರಿಕೆ ಬೇಸಾಯವನ್ನು ಡ್ಯಾಶ್ ಎಂದೂ ಸಹ ಕರೆಯುವರು. ಟ್ರಕ್ ಫಾರ್ಮಿಂಗ್. ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಮೊದಲ ರಾಜ್ಯ ಯಾವುದು? ಛತ್ತೀಸ್ಗಢ. ಜಲವಿದ್ಯುತ್ ಡ್ಯಾಶ್ ಪ್ರಾಕೃತಿಕ ಸಂಪನ್ಮೂಲ. ಮುಗಿದು ಹೋಗದ ಕೈಗಾರಿಕಾ ಬೆಳೆಗಳು ಎಂದರೇನು? ಕೈಗಾರಿಕೆಗಳಿಗೆ ಪೂರಕವಾದಂತಹ ಕೃಷಿ ಬೆಳೆಗಳನ್ನು ಕೈಗಾರಿಕಾ ಬೆಳೆಗಳು ಎನ್ನುವರು. ನಯವಾದ ನಾರಿನಿಂದ ತಯಾರಿಸಿದ ಯಾವುವು ಬಹಳ ಪ್ರಸಿದ್ಧವಾದವು? ಪನಾಮ ಟೋಪಿಗಳು. ಯಾವ ಸಂಖ್ಯೆಯು ಜಗತ್ತಿನಲ್ಲೇ ಅತ್ಯಧಿಕವಾಗಿದೆ? ಭಾರತದ ಜಾನುವಾರುಗಳ ಸಂಖ್ಯೆ. ಪ್ರಪಂಚದ 5ನೇ ಪ್ರಮುಖ ಸೀಸ ಉತ್ಪಾದಿಸುವ ದೇಶ ಯಾವುದು? ಕೆನಡಾ. ಹತ್ತಿ ಬಟ್ಟೆ ಉತ್ಪಾದಿಸುವ ದೇಶಗಳಲ್ಲಿ 2ನೆಯ ಸ್ಥಾನ ಯಾವ ದೇಶದ್ದು? ಅಮೆರಿಕ ಸಂಯುಕ್ತ ಸಂಸ್ಥಾನ. ಬೀಡು ಕಬ್ಬಿಣವನ್ನು ಆಮದು ಮಾಡಿಕೊಳ್ಳುವ ದೇಶಗಳು ಯಾವುವು? ಜಪಾನ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು. ಸಾರಿಗೆ ಮಾಧ್ಯಮಗಳಲ್ಲೆಲ್ಲ ಯಾವ ಸಾರಿಗೆಯು ಅತ್ಯಂತ ವೇಗ ಚಾಲಿತವಾದುದಾಗಿದೆ? ವಾಯುಸಾರಿಗೆ. ಭಾರತದ ಮೊಟ್ಟ ಮೊದಲ ಕೊಳವೆ ಮಾರ್ಗ ಯಾವುದು? ಆಯಿಲ್ ಇಂಡಿಯಾ ಲಿಮಿಟೆಡ್ ನಹರ್ಕತಿಯಾದಿಂದ ಬರೌನಿಗೆ ನೂನ್ಮತಿಯ ಮಾರ್ಗವಾಗಿ ಕಚ್ಚಾ ತೈಲವನ್ನು ಸಾಗಿಸುವುದಕ್ಕಾಗಿ ನಿರ್ಮಿಸಿತು.